ದುಡ್ಡು ಕೊಟ್ಟು ಒತ್ತಾಯಪೂರ್ವಕವಾಗಿ ಅವ್ರನ್ನ ತಗೊಂಡು ಹೋಗಿ ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ ಇಟ್ಟಿದ್ರು. ಇವತ್ತು ಚುನಾವಣೆ ಏನು ಹೈಕೋರ್ಟ್ ಡಿಸಿಷನ್ ಆಗಿದೆ. 4 ಜನ ವಿಧಾನ ಪರಿಷತ್ ಸದಸ್ಯರನ್ನು ಸಪರೇಟ್ ಇಡಬೇಕು, ಅವ್ರು ಕೌಂಟ್ ಮಾಡಬಾರ್ದು, ರಿಸಲ್ಟ್ ಡಿಕ್ಲೇರ್ ಮಾಡಬಾರ್ದು ಅಂತೇಳಿ ಇವತ್ತು ಅದಕ್ಕೆ ನಾವು ಬದುಕಿದ ಮುಂಚಿತವಾಗಿ ನಾವೇನು ಹೇಳಿದ್ವಿ ಅಂದ್ರೆ ನಮ್ಮ ಉಪಾಧ್ಯಕ್ಷರು ದಿನೇಶ್ ಹಳ್ಳಿ ಅವರು ಒಂದು ಲೆಟರ್ ಕೊಡಿದ್ರು. ಯಾರೂ ಕೂಡ ಸದಸ್ಯರು ನಮ್ಮ ಅಸೆಟ್ ಮತ್ತು ಲಯಬಿಲಿಟಿ ಫೈಲ್ ಮಾಡಿಲ್ಲ. ಬಿಬಿಎಂಪಿ ಕೇಸ್ನಲ್ಲಿ ಈಗಾಗಲೇ ಯಾರು ಅಸೆಟ್ 1 ತಿಂಗಳಲ್ಲಿ ಅವರು ಅಸೆಟ್ ಮತ್ತು ಅದನ್ನು ಫೈಲ್ ಮಾಡಿದ್ರೆ ಅವರ ಸದಸ್ಯರು ರದ್ದಾಗ್ತದೆ. ನಾವು ಹೇಳಿದೀವಿ ಇದು ಹೈಕೋರ್ಟ್ನಲ್ಲಿ ಇರುವುದು ಒಂದು ಇಂಡಿಪೆಂಡೆಂಟು. ಇಲ್ಲಿ ಕಮಿಷನರು ಈಗಾಗಲೇ ಸರ್ಕಾರ ಪತ್ರ ಬರೆದಿದ್ದಾರೆ, ಇವರು ಸಲ್ಲಿಸಿಲ್ಲ ಇವತ್ತು ಸಹ ಅಸೆಟ್ ಮತ್ತು ಲಯಬಿಲಿಟಿ, ಹೀಗಾಗಿ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ. ಸೊ ಹೀಗಾಗಿ ಇವರು ಸದಸ್ಯರಲ್ಲ, ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಇದೆಲ್ಲನೂ ಕೂಡ ಇದು ಸರಿ ಇಲ್ಲ, ಇವತ್ತು ಸಹ ಕಾನೂನಾತ್ಮಕವಾಗಿಲ್ಲ, ಮುಂದೂಡಬೇಕು ಅಂತ ಹೇಳಿದೀವಿ. ಉಪಾಧ್ಯಕ್ಷ ಆದಾಗ್ನೂ ಕೂಡ ಅವರು ವೋಟಿಂಗ್ ಮಾಡಿಸಿದ್ರು, ಎಲ್ಲಾನು ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲಾನು ನಾವೆಲ್ಲ ಹೇಳಿದ್ರೆ ರೆಕಾರ್ಡ್ ಮಾಡ್ಕೊತೀವಿ, ಲೆಟರ್ಸ್ ಎಲ್ಲಾನು ಪಾಠ. ಚುನಾವಣೆ ಬಗ್ಗೆ ನಾಳೆ 29ನೇ ತಾರೀಕಿಗೆ ಮಾನ್ಯ ನ್ಯಾಯಾಲಯ 3 ಒಂದು ತೀರ್ಪು ಕೊಡಬೇಕಾಗಿದೆ. ಈ 4 ಏನು ವಿಧಾನ ಪರಿಷತ್ನ ಅಕ್ರಮವಾಗಿ ಸರಬರಾಜು ಮಾಡಿದ್ದಾರೆ, ಇವರು ಮತದಾರ ಇರೋದ್ರಿಂದ ಇನ್ನೊಂದು ಕ್ಷೇತ್ರದಲ್ಲಿ ಮತದಾರ ಇರೋದ್ರಿಂದ ಇರೋ ಡಿಸ್ಕ್ವಾಲಿಫಿಕೇಶನ್ ಬಗ್ಗೆ ಚರ್ಚೆ ಅಲ್ಲಿ ಬರೋದಿದೆ, ಆಸ್ತಿ ಘೋಷಣೆ ಬಗ್ಗೆ ಬರೋದಿದೆ, ಮತ್ತು ಇವತ್ತಿನ ಬೆಳವಣಿಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ನಾಳೆನೇ ಮತ್ತೆ ನಾವು ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸ್ತೀವಿ. ನಮ್ಮ ವಿಜಯ ಆಗಿದೆ. ಭಾರತೀಯ ಜನತಾ ಪಾರ್ಟಿ ಐತಿಹಾಸಿಕ, ನಾವು 2 ಮತದಲ್ಲಿ ಗೆಲ್ತೀವಿ. ಮಾನ್ಯ ಹೈಕೋರ್ಟ್ ನಾಳೆ ಏನಾದರೂ 4 ಜನರ ಅನರ್ಹ ಮಾಡಿದ್ರೆ 6 ಮತಗಳ ದಾಖಲೆ ಮತದಿಂದ ಭಾರತೀಯ ಜನತಾ ಪಾರ್ಟಿ ಬಿಜಾಪುರ ಮಹಾನಗರ ಪಾಲಿಕೆಯ ಇತಿಹಾಸದಲ್ಲಿ ಮೊದಲೇ ಸಲ ನಾವು ಈ ಒಂದು ಮಹಾನಗರ ಪಾಲಿಕೆಯನ್ನು ಭಾರತೀಯ ಜನತಾ ಪಾರ್ಟಿ ವಶಪಡಿಸ್ಕೊತೀವಿ.